ಅವರನ್ನ 50 ವರ್ಷಗಳ ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಜನಮಾನಸದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿರುವಂತಹವರು, ಹಾಗೇನೆ ನಿರಂತರವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಎಲ್ಲ ಸವಲತ್ತುಗಳು ಸಿಗಬೇಕು, ಪ್ರತಿಯೊಬ್ಬರು ಸಂತೋಷದಿಂದ ಬಾಳಬೇಕು ಅನ್ನುವಂತಹ ಉದ್ದೇಶದಿಂದ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಳೆದ 5 ದಶಕಗಳಿಂದ 50 ವರ್ಷದ ಈ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಚಪ್ಪಾಳೆ ಎಸೋದು ಕೇಳಿಸ್ತಿಲ್ಲ. ನಾವೆಲ್ಲರೂ ಸ್ವಾಗತಿಸೋಣ ಶ್ರೀ BS ಯಡಿಯೂರಪ್ಪ ಅವರನ್ನ. ಇದು ಅತ್ಯಂತ ಭಾವನಾತ್ಮಕವಾಗಿರ್ತಕ್ಕಂಥ ಕ್ಷಣ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀ BS ಯಡಿಯೂರಪ್ಪ ಅವರು ಪ್ರಭಾವವನ್ನು ಬೀರಿದ್ದಾರೆ. ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ಮಾದರಿಯಾಗಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಉಭಯ ಕುಶಲೋಪರಿಯ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ತಮ್ಮ ಸ್ಥಾನಕ್ಕೆ ಬರಲಿದ್ದಾರೆ ಶ್ರೀ BS ಯಡಿಯೂರಪ್ಪ ಅವರು. ಮತ್ತೊಮ್ಮೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶ್ರೀ BS ಯಡಿಯೂರಪ್ಪ ಅವರಿಗೆ ಆದರದ ಹೃತ್ಪೂರ್ವಕ ಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಶ್ರೀ BS ಯಡಿಯೂರಪ್ಪ ಅವರಿಗೆ. ದಯಮಾಡಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಬೇಕಾಗಿ ವಿನಂತಿ. ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸದಾ ನಿರತರಾಗಿರುವಂತಹ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ BY ರಾಘವೇಂದ್ರ ಅವರು ಆರಂಭಿಕ ನುಡಿಗಳೊಡನೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಶ್ರೀ BY ರಾಘವೇಂದ್ರ ಅವರನ್ನು. ಭಾರತ್ ಮಾತಾ ಕಿ ವಂದೇ ವಂದೇ. ಯಡಿಯೂರಪ್ಪನವ್ರು ಗುಡುಗಿದರೆ, ಯಡಿಯೂರಪ್ಪನವ್ರು ಗುಡುಗಿದರೆ. ಭಾರತ್ ಮಾತಾ ಕಿ. ಯಡಿಯೂರಪ್ಪನವರ ಜೋಳಿಗೆ ಅಂದ್ರೆ ಊರಿಗೆಲ್ಲ ಹೋಳಿಗೆ ಅಂತ ಹೇಳ್ಬೇಕು ಉಮಾ ಅವ್ರೆ. ಯಡಿಯೂರಪ್ಪನವರ ಜೋಳಿಗೆ ಊರಿಗೆಲ್ಲ ಹೋಳಿಗೆ. ಭಾರತ್ ಮಾತಾ ಕಿ. ಐತಿಹಾಸಿಕವಾದಂಥ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಗೌರವಿತ ರೈತ ನಾಯಕರಾದಂಥ ಯಡಿಯೂರಪ್ಪನವ್ರ ಮೇಲೆ ಅಭಿಮಾನವನ್ನ ಇಟ್ಟು
ಅನೇಕ ರಾಷ್ಟ್ರದಲ್ಲಿ ಹೆಸರುವಾಸಿಯನ್ನ ಮಾಡಿದಂತ ಮಠಾಧೀಶರು ನಮ್ಮ ಹೆಮ್ಮೆಯ ನಾಯಕ ಯಡಿಯೂರಪ್ಪನವರಿಗೆ ಆಶೀರ್ವಾದನ ಮಾಡಲಿಕ್ಕೋಸ್ಕರ ಮತ್ತೆ ಯಡಿಯೂರಪ್ಪನವರಿಗೆ ಹಾರೈಸಲಿಕ್ಕೆ ಬಂದಂತ ಅಭಿಮಾನಿ ಬಂಧುಗಳಿಗೆ ಆಶೀರ್ವಾದನ ಮಾಡಲಿಕ್ಕೋಸ್ಕರ ಆಗಮಿಸಿದಂತ ಎಲ್ಲ ಪೂಜ್ಯರಿಗೆ ನಮಸ್ಕಾರವನ್ನ ತಿಳಿಸ್ತಾ ಇವತ್ತು ವೇದಿಕೆ ಮೇಲಿರುವಂತಹ ಶ್ರೀಗಳನ್ನ ನೋಡ್ತಾ ಇದ್ರೆ 12ನೇ ಶತಮಾನದ ಅನುಭವ ಮಂಟಪದ ನೆನಪು ನಮಗೆಲ್ಲರೂ ಕೂಡ ಆಗ್ತಾ ಇದೆ. ಅವತ್ತಿನ ಅನುಭವ ಮಂಟಪ ಇವತ್ತು ಎಲ್ಲ ಶ್ರೀಗಳ ಆಶೀರ್ವಾದದಿಂದ ಎಲ್ಲ ಗೌರವಾನ್ವಿತ ಮುಖಂಡರಿಂದ ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಿದೆ. ಇವತ್ತು ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣಕರ್ತಾದಂತ ಯಡಿಯೂರಪ್ಪ ಸಾಹೇಬರನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ, ವೇದಿಕೆ ಮೇಲಿರುವಂತಹ ಮುಖಂಡರುಗಳಿಗೆ, ಹಿತೈಷಿಗಳಿಗೆ, ಪತ್ರಿಕಾ